ಜಾನಪದ ಕಲೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಜಾನಪದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ಮುಂದಿನ ಯುವ ಪೀಳಿಗೆಗೆ ಬಳುವಳಿಯಾಗಿ ನೀಡಬೇಕಿದೆ. ಆದರೆ ಈಗ ಆಧುನಿಕ ಸಂಗೀತದ ಚಮತ್ಕಾರಗಳ ಮಧ್ಯೆ ಜನಪದ ಕಲೆ ನಶಿಸಿ ಹೋಗ್ತಿರೋದು ಎಲ್ಲರಿಗೂ ಗೊತ್ತು. ಹಳ್ಳಿ ಸೊಗಡಿನ ಜಾನಪದ ಕಲೆ ಮತ್ತು ಕಲಾವಿದರನ್ನ ಗುರುತಿಸಿ ಉಳಿಸಿ ಬೆಳೆಸಬೇಕಾದದ್ದು ನಮ್ಮೆಲ್ಲರ ಹೊಣೆ. ಇದೇ ಉದ್ದೇಶದಿಂದ ನಮ್ಮ ನಾರಾಯಣಗೌಡರು ಈಗ ದಿಟ್ಟ ಹೆಜ್ಜೆಯೊಂದನ್ನು ಇಟ್ಟಿದ್ದಾರೆ. ಆಧುನಿಕ ಸಂಗೀತ ಸಾಹಿತ್ಯದ ಮಧ್ಯೆ ಕಳೆದು ಹೋಗಿದ್ದ ಗ್ರಾಮೀಣ ಭಾಗದ ಜನಪದ ಕಲಾವಿದರನ್ನ ಗುರುತಿಸಿ ಇಡೀ ಕರುನಾಡಿನ ಮುಖವಾಣಿಗೆ ಹೆಮ್ಮೆ ತರುವ ಕೆಲಸವನ್ನ ಮಾಡಿದ್ದಾರೆ. ಬಂಧುಗಳೇ, ಬಹುಶಃ ಇದೊಂದು ಅದ್ಭುತವಾದ ಕ್ಷಣ ಅಂತ ಹೇಳಿ ನಾನಾದ್ರೂ ಭಾವಿಸ್ತೀನಿ. ಭಗವಂತ ನಮಗೆ ಎರಡು ಆಪ್ಷನ್ ಕೊಡ್ತಾರೆ. ಇಲ್ಲ ಬಿಟ್ಟು ಸಾಯಿ, ಇಲ್ಲ ಕೊಟ್ಟು ಸಾಯಿ ಅಂತ. ಒತ್ಕೊಂಡು ಸಾಯ್ಲಿಕ್ಕೆ ಏನೂ ಇಲ್ಲ. ಕೊನೆಗೆ ಸೊಂಟದ ಹುಡ್ದಾರನ್ನು ಸಹ ಎಸ್ತು ಗುಂಡೆಗೆ ಇಡ್ತಾರೆ. ಹಾಗಾಗಿ ಒತ್ತು ಸಾಯ್ಲಿಕ್ಕೆ ಹಾಕದೆ ಮೇಲೆ ಬಿಟ್ಟು ಸಾಯ್ಲೇಬೇಕು ಅನ್ನೋದು ಒಂದ್ ಕಡೆ ಮನ್ಸು ಒಪ್ಪದೆ ಹೋದ್ರೆ ಈ ತರ ವ್ಯಕ್ತಿಗಳಿಗೆ ಕೊಟ್ಟು ಸತ್ರೆ ಆ ದೇವರ ಮೆಚ್ತಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಜೂನ್ 10 ಇದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಂಘಟನೆ ಕರವೆಯ ರಾಜ್ಯಾಧ್ಯಕ್ಷರಾದ ಮಾನ್ಯ ಟಿ.ಎ. ನಾರಾಯಣಗೌಡರ ಜನ್ಮದಿನ. ತಮ್ಮ ಜನ್ಮದಿನದಂದು ಮಾದರಿ ಹಾಗೂ ಅರ್ಥಪೂರ್ಣವಾದ ಅಪೂರ್ವ ಕಾರ್ಯಕ್ರಮ ಆಯೋಜಿಸಿ ಅದರಲ್ಲೇ ಸಂಭ್ರಮಿಸೋದು ನಮ್ಮ ಗೌಡರ ಹೆಗ್ಗಳಿಕೆ. ಅದರಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕರ್ನಾಟಕ ಜಾನಪದ ಸೇವಾ ಟ್ರಸ್ಟ್ ಸಹಯೋಗದೊಂದಿಗೆ ಅಖಂಡ ಕರ್ನಾಟಕ ಜನಪದ ಸಂಗಮ ಸಂಭ್ರಮ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಹುಕ್ಕೇರಿಯ ಶ್ರೀ ಶಾಂತೇಶ್ವರ ಸಂಸ್ಥಾನ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ, ಚಿತ್ರದುರ್ಗದ ಮಾದರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ ಹಾಗೂ ಹಿರಿಯ ಸಾಹಿತಿಗಳಾದ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಸೇರಿ ಹಲವರು ಭಾಗಿಯಾಗಿದ್ರು. ಒಂದು ಸಂಘಟನೆಯನ್ನ ಕಟ್ಟಿ ಇಷ್ಟೆಲ್ಲ ಮಕ್ಕಳಾಗಿದ್ದೀರಿ. ಒಂದು ಮನೆಯಲ್ಲಿ ಇಬ್ಬರು ಮಕ್ಕಳನ್ನ ಕಟ್ಟಿಕೊಂಡು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಎಷ್ಟು ಕಷ್ಟ. ಅಂಥದ್ರಲ್ಲಿ ಸಾವಿರಾರು ಲಕ್ಷಾಂತರ ಮಂದಿ ಸದಸ್ಯರನ್ನ ಹೊಂದಿ ನಿಮ್ಮಂತ ಯುವಕರನ್ನ ಜೊತೆಯಲ್ಲಿ ಇಟ್ಟುಕೊಂಡು ಸಂಘಟನೆಯನ್ನ ಅಷ್ಟೇ ಸೌಶೀಲ್ಯವಾಗಿ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಕೂಡ ನಾರಾಯಣಗೌಡರ ಶಕ್ತಿ ಏನು ಅಂತಕ್ಕಂಥದ್ದು ನಾನು ತೋರಿಸ್ತೀನಿ. ಅಲ್ಲಿಗೆ ಸ್ವಾಮಿ ವಿವೇಕಾನಂದ ಹೇಳಿದ್ರು, ಭಾರತದ ಭವಿಷ್ಯವನ್ನು ಬದಲಾಯಿಸ್ಬೇಕಾ, ಸೌಶೀಲ್ಯವಾಗಿರ್ತಕ್ಕಂಥ ಗೊತ್ತಲ್ಲ ನಿಮ್ಗೆ ಹೇಳ್ತಾ ಇದ್ದದ್ದು ಅವರು ಸ್ವಾಮಿ ವಿವೇಕಾನಂದರು. ಅಂತಹ ಯುವಕರನ್ನ 100 ಜನ ಯುವಕರನ್ನ ಕೊಡಿ, ದೇಶದ ಗತಿಯನ್ನೇ ಬದಲಿಸ್ತೇನೆ ಅಂತ. ಈಗ ನಾರಾಯಣಗೌಡರ ಕೈನಲ್ಲಿ ಸಾವಿರ ಲಕ್ಷ ಯುವಕರಿದ್ದಾರೆ. ಅವಾಗ ವಿವೇಕಾನಂದರು ಹೇಳಿದಾಗ ಒಂದು ಮಾತಿದ್ರು, ಬರೀ ಯುವಕರನ್ನ ಅಷ್ಟೇ ಹೇಳಿದ್ರು, ಯುವತಿಯರು ಹೇಳಿರ್ಲಿಲ್ಲ. ಕಾಲ ಬದಲಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಕೇವಲ ಪುರುಷ ಶಕ್ತಿ ಅಷ್ಟೇ ಅಲ್ಲ, ದುರ್ಗಾ ಶಕ್ತಿ ಕೂಡ ಅವರ ಜೊತೆಯಲ್ಲಿ ತಾಯಿಯಿಂದ ನಿಂತಿರೋದ್ರಿಂದ ಬಹುಶಃ ನಾರಾಯಣಗೌಡರು ಅಂದ್ಕೊಂಡದ್ದು ಖಂಡಿತ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅಂತಹ ಸಾಧ್ಯತೆಗೆ ಆಧ್ಯಾತ್ಮಿಕ ಮಠಗಳ ಗುರುಗಳ ಎಲ್ಲರ ಒಂದು ಜೊತೆಯೂ ಕೂಡ ಇದೆ. ಅವರ ಮುಂದೆ ಹೋಗಲಿ. ಅವರೆಲ್ಲ ಹೋರಾಟಕ್ಕೆ ಶ್ರೀಮಠಗಳ ಸನ್ಯಾಸಿಗಳ ನೀವೆಲ್ಲರ ಸಹಕಾರ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಹೋರಾಟ ನಮ್ಮ ಪೂಜ್ಯ ಗುರುಗಳ ಕಾಲದಲ್ಲಿ ನಾವು ನೋಡಿದ್ದೇವೆ. ನಮ್ಮ ಕರುನಾಡಿನ ಹೆಮ್ಮೆಯ ಪುತ್ರ ನಾರಾಯಣಗೌಡರ ಸಾರಥ್ಯದಲ್ಲಿ ಕರ್ನಾಟಕ ಇತಿಹಾಸದಲ್ಲೇ ಒಂದು ವಿಭಿನ್ನವಾದ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು.
ಜಾನಪದ ಕ್ಷೇತ್ರದಲ್ಲಿ ಜೀವಮಾನ ಸಾಧನೆ ಮಾಡಿದ ಅಪ್ರತಿಮರನ್ನ ಗುರುತಿಸಿ ಕರ್ನಾಟಕ ಜಾನಪದ ಸಾರ್ವಭೌಮ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಡಾಕ್ಟರ್ ರತ್ನಮ್ಮ, ಗುರುರಾಜ ಹೊಸಕೋಟೆ, ಯುಗಧರ್ಮ ರಾಮಣ್ಣ, ಬಾನಂದೂರು ಕೆಂಪಯ್ಯ, ಕೃಷ್ಣೇಗೌಡರು, ಮಳವಳ್ಳಿ ಮಹಾದೇವಸ್ವಾಮಿ, ಡಾಕ್ಟರ್ ಹೀಚಿ ಬೋರಲಿಂಗಯ್ಯ, ಮುಖವೀಣೆ ಅಂಜನಪ್ಪ, ಮಲ್ಲವ್ವ ಬಸಪ್ಪ ಮ್ಯಾಗೇರಿ ಹಾಗೂ ಕಡಬೆಗೆರೆ ಮುನಿರಾಜು ಅವರಿಗೆ ತಲಾ 1 ಲಕ್ಷ ರೂಪಾಯಿ ಹಣಕಾಸಿನ ನೆರವು ಜೊತೆಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಗೌಡರ ಸಮ್ಮುಖದಲ್ಲಿ ನಡೆದ ಈ ಅದ್ಭುತ ಕಾರ್ಯಕ್ರಮದ ಬಗ್ಗೆ ಪ್ರಶಸ್ತಿ ಪುರಸ್ಕೃತ ಜನಪದ ಕಲಾವಿದರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸರ್ಕಾರ ಮಾಡಬೇಕಾದ ಕಾರ್ಯವನ್ನ ನಮ್ಮ ಗೌಡ್ರು ಮಾಡ್ತಿದ್ದಾರೆ ಎಂದು ಶ್ಲಾಘಿಸಿದ್ರು. ನನಗೆ ಮನೆ ಇಲ್ಲ, ಮಠ ಇಲ್ಲ, ಯಾರೇ ಬೋರ್ ಹಾಕ್ತೀನಿ ಅಂದ್ರು ಬೋರು ಇಲ್ಲ, ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳ್ರಿ MLAಗಳು ಅವರೆಲ್ಲ DC ಗಳು ಯಾರು ಕಟ್ಸಲಿಲ್ಲ. ತಿರ್ಗಾ ಬಸ್ ಪಾಸ್ ಕೊಡ್ತೀನಿ ಅಂತ ಹೇಳಿ ಅದಕ್ಕೂ ನಾನು ಇದು ಮಾಡಿದೆ. ಬಸ್ ಪಾಸು ಇಲ್ಲ, ಏನೂ ಇಲ್ಲ ಅಂತ ನಾನು ಹೇಳಿದಕ್ಕೆ ನಾರಾಯಣಗೌಡ್ರಿಗೆ ಅವ್ರಿಗೆ ಏನೋ ಬಾರಿ ನನ್ನ ಮೇಲೆ ಒಂದು ಕರ್ಣ ಇಟ್ಕೊಂಡು ನನ್ನ ಮೇಲೆ ಒಂದು ಆಸೆ, ಇಂಥ ಬಡ ಕಲಾವಿದ ಅಂತ ಅವರು ಒಂದು ಮನೆ ನಿನ್ಗೆ ಮನೆ ಒಂದು ಕಟ್ಸ್ಕೊಡ್ತೀನಿ ಅಂತ ಅವರು ಇಷ್ಟು ಜನದಲ್ಲಿ ನಮಗೆ ಒಂದು ಮಾತು ಕೊಟ್ಟರು. ಅಷ್ಟೇ ನನಗೆ ಭಾರಿ ಸಂತೋಷ ಆಯಿತು. ನನಗೊಂದು ನಾನು ಸತ್ರೇನು ಇಂಥ ಗೌಡ್ರು ಮನೆ ಕಟ್ಸ್ಕೊಟ್ರು, ನನ್ನ ಮಕ್ಕಳು ಮರಿ ನಾವು ಏನೋ ಚೆನ್ನಾಗಿದ್ದೀವಂತ ನಾವು ಅವ್ರನ್ನ ಚೆನ್ನಾಗಿರ್ಲಿ ಅಂತ ಅವ್ರನ್ನ ಒಂದು ದೇವರು ಒಳ್ಳೇದು ಮಾಡಿ ಅವ್ರಿಗೆ ಮನೆ ಹಾಲು ಉಕ್ಕದಂಗೆ ಉಕ್ಕಲಿ ಅಂತ ಅವ್ರಿಗೆ ಒಂದು ಆಶೀರ್ವಾದ ಕೊಟ್ಕೊಂಡು ನನಗೆ ಭಾರಿ ಸಂತೋಷ ಆಯ್ತು. ನನ್ನ ಹೆಸರು ಶೋಭನೆ ಕೃಷ್ಣೇಗೌಡ, ಪಾಂಡುಪುರ ತಾಲೂಕು, ಮಂಡ್ಯ ಜಿಲ್ಲೆ, ಯಗಡಹಳ್ಳಿ. ನಾರಾಯಣಗೌಡ್ರದ್ದು ನಾನು ಸಾಮಾನ್ಯ ಸುಮಾರಿ ಕಾರ್ಯಕ್ರಮ ಅವರ ಹೋರಾಟದ ಇದಕ್ಕೆಲ್ಲ ಬರ್ತಾ ಇದ್ದೀನಿ. ಬಂದ್ರೆ ನಾರಾಯಣಗೌಡ್ರು ಅಂತಾರು ನಮ್ಮ ಕರ್ನಾಟಕದೊಳಗೆ 4 ಜನ ಇದ್ರ ಸಾಲಕ್ಕೆ ನಮ್ಮ ಜಾನಪದ ಕಲಾವಿದರು ತುಂಬಾ ಸಂತೋಷದಿಂದ ಬೆಳೀತಾರೆ. ಇಂಥವ್ರಿಗೆ ದೇವರು ಆಯುಷ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ. ಇದಿಷ್ಟೇ ಅಲ್ಲ, ಗ್ರಾಮೀಣ ಮೂಲೆ ಮೂಲೆಯಲ್ಲೂ ಜಾನಪದ ಕಲಾವಿದರನ್ನ ಗುರುತಿಸಿ ಪ್ರೋತ್ಸಾಹಿಸಲು ಗೌಡರು ದೃಢ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಸಮಗ್ರ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಜನಪದ ಗೀತೆಗಳನ್ನ ಹಾಡುವ ಗಾಯಕರನ್ನ ಆಯ್ಕೆ ಮಾಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಪರ್ಧೆ ಏರ್ಪಡಿಸಿ 2ನೇ ಸುತ್ತಿನಲ್ಲಿ ಆಯ್ಕೆಯಾದ 10 ಜನಪದ ಕಲಾವಿದರನ್ನ ಬೆಂಗಳೂರಿನ ಕಾರ್ಯಕ್ರಮದ ವೇದಿಕೆಗೆ ಕರೆತಂದು ಸನ್ಮಾನ ಮಾಡುವ ಅತಿ ದೊಡ್ಡ ಆಲೋಚನೆ ಇದೆ. ರಾಜ್ಯದ 31 ಜಿಲ್ಲೆಗಳಲ್ಲಿ ಜನಪದ ಗೀತೆಗಳ ಗಾಯನ ಸ್ಪರ್ಧೆ ಏರ್ಪಡಿಸಲು ತೀರ್ಮಾನಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ವಿಜೇತರಿಗೆ ಅವರ ಜೀವನ ರೂಪಿಸಿಕೊಳ್ಳುವ ಸದುದ್ದೇಶದಿಂದ ಹಣಕಾಸಿನ ಪ್ರೋತ್ಸಾಹ ನೀಡಲು ಗೌಡರು ಮುಂದಾಗಿದ್ದಾರೆ. ಅದರ ಅಂಗವಾಗಿ ಜನಪರ ಧ್ವನಿ 2025 ಕಾರ್ಯಕ್ರಮದ ಲಾಂಛನವನ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು. ಒಟ್ಟಾರೆಯಾಗಿ ಕನ್ನಡ ನೆಲದ ಜಾನಪದ ಸಂಸ್ಕೃತಿಗಳನ್ನು ಒಂದಾಗಿ ಬೆಸೆಯುವ ಮಹಾ ಸಂಕಲ್ಪದೊಂದಿಗೆ ರಾಜ್ಯದ ಪ್ರತಿ ಜಿಲ್ಲೆಯ, ಪ್ರತಿ ತಾಲೂಕಿನ, ಪ್ರತಿ ಸಮುದಾಯದ ಎಲ್ಲ ಜನಪದ ಸಂಸ್ಕೃತಿಗಳನ್ನು ಒಟ್ಟಾಗಿ ಕನ್ನಡ ನಾಡಿಗೆ ಪರಿಚಯಿಸುವ ಕಾರ್ಯಕ್ಕೆ ಗೌಡರ ಜನ್ಮದಿನದಂದು ಮುನ್ನುಡಿ ಬರೆಯಲಾಯಿತು. ಇದರ ಜೊತೆಗೆ ಜಾನಪದ ಗೀತೆಗಳ ಗಾಯನವನ್ನ ಏರ್ಪಡಿಸಲಾಗಿತ್ತು. ಕರವೇ ಸೇನಾನಿಗಳು ಹಾಗೂ ನಾರಾಯಣಗೌಡರ ಸಾವಿರಾರು ಹಿತೈಷಿಗಳು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಆಗಮಿಸಿ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ರು. ದೇವರಿಗೆ ಮಾಡಿಸಿ ಬಂಗಾರ ಕಿರೀಟ, ಹೊಂಟು ಹೋಗಿ ಬರ್ತೇವ್ರಿ ಕೊಟ್ಟ, ಹಾಕಿಸ್ತೇವ್ರಿ ಬಂದೂರಿಗೆ ಊಟ, ಈಟಾರ ದೊರಿಲೆಂತ ಪುಣ್ಯದ ಗಂಟ, ಶ್ರೀ ಕ್ಷೇತ್ರ ಮಾಡಾಕೊಂಡೇವ್ರಿ, ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ. ಮೊದಲಿದ್ದೆವು ಬಾಡಿಗೆ ಮನಿಯಾಗ, ಸ್ವಂತದ್ದಂತೂ ಇಂಚ ಜಾಗ ಇರಲಿಲ್ರಿ ನಮಗ. ಮೊದಲಿದ್ದೆವು ಬಾಡಿಗೆ ಮನಿಯಾಗ, ಸ್ವಂತದ್ದಂತೂ ಇಂಚ ಜಾಗ ಇರಲಿಲ್ರಿ ನಮಗ. ಕೊಟ್ಟಿ ಕಾಗದ ಪತ್ರ ಮಾಡಿಸಿ, ಬೆರಕಿ ವಕೀಲನೊಬ್ಬನ ನೇಮಿಸಿ, ಬಾಡಿಗೆ ಕೊಟ್ಟವನ ಕಾಡಿಸಿ ಪೀಡಿಸಿ, ಮಾಲಕರಾಲೆವ ಮನಿಲ ಪಟಾಸಿ, ಶ್ರೀ ಕ್ಷೇತ್ರ ಮಾಡಾಕೊಂಡೇವಿ.